ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವೀಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಈ ಸಂಜೀವಿನಿ ಅಂತ ಒಂದು ಆ್ಯಪ್ ಮತ್ತು ವೆಬ್ಸೈಟ್ ಎರಡೂ ಕೂಡ ಇದೆ. ಇದು ಏನಪ್ಪ ಅಂದರೆ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಿಮ್ದು ಹೆಲ್ತ್ ಇಶ್ಯೂ ಇದ್ದರೆ ಅವ್ರ ಹತ್ರ ಮಾತಾಡ್ಬೋದು, ಏನು ಸೊಲ್ಯೂಷನ್ನ ತಗೋಬೋದು. ಅವ್ರನ್ನ ಒಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಲಾಗಿನ್ ಮಾಡಿಕೊಂಡು ಮಾಡೋದು. ಅಂದರೆ ಇದನ್ನ ಲಾಗಿನ್ ಮಾಡುವಂಥ ಸ್ಟೆಪ್ಸನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ, ಇಲ್ಲಿ ನೋಡ್ಕೋಬೋದು ನೀವು ಎಷ್ಟು ಜನ ಅಂದರೆ ಸಾಕಷ್ಟು ಜನ ಅಂತ ನಾವು ಈ ಸಂಜೀವಿನಿಯಲ್ಲಿ ಬರುವಂಥ ಡಾಕ್ಟರ್ಸ್ನೇ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀವಿ. ಆದರೆ ನೋಡಿ, ಎಷ್ಟು ಜನಕ್ಕೆ ನಾವು ಇಲ್ಲಿ ನೋಡ್ಕೊಂಡಿದ್ದೀವಿ, ಎಷ್ಟು ಜನಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಬಟ್ ಯಾರೂ ಕೂಡ ಒಬ್ಬರು ಸರಿಯಾದ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇವ್ರೇನು ಮಾಡ್ತಾಯಿದ್ದಾರೆ ಅಂದರೆ ಜಸ್ಟು ಆ ಕಡೆಯಿಂದ ಮೆಸೇಜ್ ಮಾಡ್ತಾಯಿದ್ದಾರೆ, ಬಟ್ ಅದು ಮೆಸೇಜ್ ಕರೆಕ್ಟಾಗಿ ಬರ್ತಾಯಿಲ್ಲ. ನೋಡ್ಕೊಳ್ಳಿ, 12 ಜನ ನಾವು ಮಾಡ್ಕೊಂಡಿರೋ ಟೋಟಲ್ಲು. ಮತ್ತು ನಾವು ಇನ್ನೊಂದು ನಂಬರಲ್ಲಿ 20 ಜನ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಆ 20 ಜನದಲ್ಲಿ ಒಬ್ಬರು ಮಾತ್ರ ಮಾಡಿದ್ರು. ಇವತ್ತು 12 ಜನದಲ್ಲಿ ಒಬ್ಬರು ಕೂಡ ಸರಿಯಾಗಿ ಮಾತಾಡಿಲ್ಲ. ಒಬ್ಬರು 10 ನಿಮಿಷ ವೆಯ್ಟ್ ಮಾಡಿ ಅಂತ ಅಂದವರು ಮತ್ತೆ ರಿಪ್ಲೈನೇ ಮಾಡಿಲ್ಲ. ಈ ರೀತಿಯಾದಂಥ ಪ್ರಧಾನಮಂತ್ರಿ ಯೋಜನೆಯಲ್ಲಿ ದುರುಪಯೋಗ ಆಗ್ತಿದೆ ಅಂತ ನಮಗೆ ಕಂಡು ಬಂದಿದೆ. ಇದು ಏನಾಗಿದೆ ಅನ್ನೋದು ಸರ್ವಿಸ್ನ ಸರಿಯಾಗಿ ಕೊಡಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಹಾಗಾಗಿ ಇದನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.